ಗ್ರಾಮದಲ್ಲಿ ಆಗಿರ್ತಕ್ಕಂತ ಕಾಮಗಾರಿ ಹೆಸರುಗಳನ್ನು ಮಂಡನೆ ಮಾಡಿರ್ತಾರೆ. ಕಾಮಗಾರಿಗಳಲ್ಲಿ ಸಾಮಾಜಿಕ ಪರಿಶೋಧನೆ ಅವಧಿಯಲ್ಲಿ ಕಂಡುಕೊಂಡಂತ ನ್ಯೂನತೆಗಳು ಒಟ್ಟು 18 ಕಾಮಗಾರಿಗಳಿಗೆ ಒಂದು ನಾಮಫಲಕ ಅಳವಡಿಸಿದೀವಿ ಅಂತ ಹೇಳ್ಬಿಟ್ಟು ಒಂದು MIS ಮಾಡಿರ್ತಾರೆ. ಆ ಕಾಮಗಾರಿಗೆ ಒಂದೊಂದು 5,000 ಒಂದೊಂದು ಕಾಮಗಾರಿಗೆ 5,000 ರೂಪಾಯಿಯನ್ನು MIS ಮಾಡಿರ್ತಾರೆ. ಒಟ್ಟು 18 ಕಾಮಗಾರಿ ಸ್ಥಳದಲ್ಲಿ ನಾವು ನೋಡಿದಾಗ ಅಲ್ಲಿ ಕಾಮಗಾರಿ ಸ್ಥಳದಲ್ಲಿ ಯಾವುದೇ ನಾಮಫಲಕ ಇದ್ದಿರುವುದಿಲ್ಲ. ಒಟ್ಟು 90,000 ರೂಪಾಯಿ ಆಗಿರ್ತದೆ. ಈ ನಾಮಫಲಕದ ಒಟ್ಟು 90,000 ರೂಪಾಯಿ ಈ ಗ್ರಾಮ ಸಭೆಯಲ್ಲಿ ವಸೂಲಾತಿಗೆ ಮಂಡಿಸ್ತಾ ಇದ್ದೀವಿ. ಅದರಂತೆ ಗೋಕಟ್ನಲ್ಲಿ ಬೋರ್ವೆಲ್ ಇಂಗುಗುಂಡಿ ನಿರ್ಮಾಣ ಕಾಮಗಾರಿ, ಈ ಕಾಮಗಾರಿ ಕೂಡ ಸ್ಥಳ ಪರಿಶೀಲನೆ ಮಾಡಿದಾಗ ಆ ಸ್ಥಳದಲ್ಲಿ ನಮಗೆ ಕಾಮಗಾರಿ ಕಂಡು ಬಂದಿರುವುದಿಲ್ಲ. ಈ ಕಾಮಗಾರಿಗೆ ಕೂಲಿ ಮೊತ್ತ 6,320 ರೂಪಾಯಿ, ಸಾಮಗ್ರಿ ಮೊತ್ತ 35,000 ರೂಪಾಯಿ MIS ಆಗಿರುತ್ತದೆ. ಒಟ್ಟು 41,320 ರೂಪಾಯಿ ಈ ಕಾಮಗಾರಿದು ಮೊತ್ತವನ್ನು ವಸೂಲಾತಿಗೆ ಮಂಡಿಸ್ತಾ ಇದ್ದೇವೆ ವರದಿ. ಅದರಂತೆ ಮನೆ ಭೇಟಿ ಸಮಯದಲ್ಲಿ ಒಂದು 19,532 ರೂಪಾಯಿ ಒಂದು ಕೂಲಿ ಕಾರ್ಮಿಕರು ಕೆಲಸ ಮಾಡಿಲ್ಲ ಅಂತೇಳಿ ಹೇಳಿಕೆ ನೀಡಿದ್ರಿಂದ ಆ ಕೂಲಿ ಕಾರ್ಮಿಕರ ಒಟ್ಟು ಮೊತ್ತವನ್ನು ಒಂದು ಸಾಮಾಜಿಕ ಪರಿಶೋಧನೆ ವರದಿ ಪ್ರಕಾರ ಈ ಗ್ರಾಮ ಸಭೆಯಲ್ಲಿ ವಸೂಲಾತಿಗೆ ಮಂಡಿಸ್ತಾ ಇದ್ದೀವಿ. ಒಟ್ಟು ವಸೂಲಾತಿ ಪ್ರಕರಣ ಸಂಬಂಧಿಸಿದಂತೆ ಒಟ್ಟು ಮೊತ್ತ 1,31,320 ರೂಪಾಯಿ ಒಂದು ವಸೂಲಾತಿಗೆ ಮಂಡಿಸ್ತಕ್ಕಂಥದ್ದು. ಅದರಂತೆ 110 ಕಾಮಗಾರಿ ಕಡತಗಳಲ್ಲಿ ನಮ್ಮ ಸಾಮಾಜಿಕ ಪರಿಶೀಲನೆಗೆ 38 ಕಾಮಗಾರಿ ಕಡತಗಳನ್ನು ಹಾಜರುಪಡಿಸಿರುವುದಿಲ್ಲ. ಆ 38 ಕಾಮಗಾರಿ ಕಡತಗಳ ಒಟ್ಟು ಮೊತ್ತ 28,37,112 ರೂಪಾಯಿ ಒಂದು ಆಕ್ಷೇಪಣೆಗೆ ಮಂಡಿಸ್ತಾ ಇದ್ದೀವಿ. 28,37,112 ರೂಪಾಯಿ ಕಡತ ನೀಡದೇ ಇರುವ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಒಂದು ಆಕ್ಷೇಪಣೆಗೆ ಮಂಡಿಸ್ತಾ ಇದ್ದೀವಿ. ಸಾಮಗ್ರಿಗೆ ಸಂಬಂಧಿಸಿದಂತೆ 12 ಕಡತಗಳನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಬೇಕಾಗಿತ್ತು. ಆ 12 ಕಡತಗಳು ನಮ್ಮ ಅವಧಿಯಲ್ಲಿ ಒಂದು ಸಾಮಾಜಿಕ ಪರಿಶೋಧನೆ ವೇಳೆಯಲ್ಲಿ ಹಾಜರುಪಡಿಸಿರುವುದಿಲ್ಲ. ಆ ಮೊತ್ತನು ಕೂಡ 20,75,208 ರೂಪಾಯಿ ಒಂದು ಆಕ್ಷೇಪಣೆಗೆ ಸೂಚಿಸ್ತಾ ಇದ್ದೀವಿ. ಈ ರೀತಿಯಾಗಿ ನಮ್ಮ ಸಾಮಾಜಿಕ ಪರಿಶೋಧನೆ ತಂಡ 5 ದಿನ ತಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸಿದ ವರದಿಯನ್ನು ಈ ಗ್ರಾಮ ಸಭೆಯಲ್ಲಿ ಮಂಡಿಸಲಾಗಿರುತ್ತದೆ. ಇದರ ಬಗ್ಗೆ ಏನಾದರೂ ಯಾವುದೇ ರೀತಿ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂಗೆ ತಾವು ಚರ್ಚೆ ಮಾಡ್ಲಿಕ್ಕೆ ಅನುಕೂಲ ಇರೋದ್ರಿಂದ ಯಾರಾದ್ರೂ ಈ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಒಂದು ಚರ್ಚೆ ಮಾಡಬಹುದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.